ನಮಸ್ಕಾರ ಸ್ನೇಹಿತರೆ, ನಾನು ಬೆಳಿಗ್ಗೆ ತಾನೇ ಪಿ ಮಾರ್ಕ್ ಸಂಸ್ಥೆ ಮುಂಬರ್ತಕ್ಕಂಥ ಲೋಕಸಭಾ ಚುನಾವಣೆಯ ಕುರಿತು ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಯಾವ್ಯಾವ ಪಕ್ಷ ಯಾವ್ಯಾವ ಲೋಕಸಭಾ ಕ್ಷೇತ್ರವನ್ನ ಗೆಲ್ಲುತ್ತೆ, ಯಾವ ಪಕ್ಷಕ್ಕೆ ಎಷ್ಟು ಲೋಕಸಭಾ ಕ್ಷೇತ್ರಗಳು ಕರ್ನಾಟಕದಲ್ಲಿ ದೊರಕ್ತವೆ ಅಂತಕ್ಕಂಥ ಒಂದು ಮಾಹಿತಿಯನ್ನ ಕೊಟ್ಟಿದ್ದೆ. ಈ ಒಂದು ಪಿ ಮಾರ್ಕ್ ಸರ್ವೆ ಸಂಸ್ಥೆ ಅನೇಕ ಅಂಶಗಳನ್ನು ಇಟ್ಕೊಂಡು ಕರ್ನಾಟಕದ ಸುಮಾರು 20 ಲಕ್ಷ ಮತದಾರರನ್ನ ತನ್ನ ಒಂದು ಸರ್ವೆ ಕಾರ್ಯಕ್ಕೆ ತೊಡಗಿಸಿಕೊಳ್ಳೋದ್ರ ಮೂಲಕ ಅನೇಕ ಜಾತಿವಾರು, ಲಿಂಗಾನುಪಾತದವಾರು, ಅದೇ ರೀತಿ ಪ್ರದೇಶವಾರು, ಲೋಕಸಭಾ ಕ್ಷೇತ್ರದವಾರು ಸಮೀಕ್ಷೆಯನ್ನ ಕೈಗೊಂಡಿದ್ದು ಇದೀಗ ತನ್ನ ವರದಿಯನ್ನ ಬಹಿರಂಗಗೊಳಿಸಿದೆ. ಬನ್ನಿ ಸ್ನೇಹಿತರೆ, ಈ ಒಂದು ಪಿ ಮಾರ್ಕ್ ಸಂಸ್ಥೆ ಕೈಗೊಂಡಿರ್ತಕ್ಕಂಥ ಎಲ್ಲ ಈ ಅಂಶಗಳವಾರು ಒಂದೊಂದೇ ಶೇಕಡವಾರು ಮತಗಳನ್ನ ಯಾವ್ಯಾವ ಪಕ್ಷ ಎಷ್ಟೆಷ್ಟು ಪಡೆದಿದೆ ಅನ್ನೋದನ್ನ ತಿಳ್ಕೊಂಡು ಬರೋಣ. ಈ ಸಂಸ್ಥೆ ಪ್ರದೇಶವಾರು ಸರ್ವೆಯನ್ನ ಕೈಗೊಂಡಿದ್ದು ಗ್ರಾಮೀಣ ಹಾಗೂ ನಗರ ಪ್ರದೇಶದಲ್ಲಿ ಯಾವ ಒಂದು ಪಕ್ಷಕ್ಕೆ ಎಷ್ಟು ಶೇಕಡ ಮತಗಳು ಲಭ್ಯವಾಗುತ್ತೆ ಅನ್ನೋದನ್ನ ಬಹಿರಂಗಗೊಳಿಸಿದೆ. ಇದರಲ್ಲಿ ಮೊದಲಿಗೆ ಗ್ರಾಮೀಣ ಪ್ರದೇಶದಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿಕೂಟದ ಪಕ್ಷಗಳಿಗೆ ಶೇಕಡ 55ರಷ್ಟು ಮತಗಳನ್ನ ಮತದಾರರು ಚಲಾಯಿಸಿದರೆ ಕಾಂಗ್ರೆಸ್ ಪಕ್ಷಕ್ಕೆ ಶೇಕಡ 39ರಷ್ಟು ಮತಗಳು ಲಭ್ಯವಾಗುತ್ತೆ ಅಂತಕ್ಕಂಥ ವರದಿಯನ್ನು ನೀಡಿದ್ದೇವೆ. ಅದೇ ರೀತಿ ಶೇಕಡ 6ರಷ್ಟು ಮತಗಳು ಇತರರಿಗೆ ಹೋಗ್ತವೆ ಅಂತಕ್ಕಂಥ ಮಾಹಿತಿಯನ್ನು ನೀಡಿದೆ. ಅದೇ ರೀತಿ ನಗರ ಪ್ರದೇಶದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಪಕ್ಷಕ್ಕೆ ಶೇಕಡ 56ರಷ್ಟು ಮತಗಳು ಲಭ್ಯವಾದರೆ ಕಾಂಗ್ರೆಸ್ ಶೇಕಡ 39ರಷ್ಟು ಮತವನ್ನ ಪಡೆಯುತ್ತೆ. ಇನ್ನಿತರ ಪಕ್ಷಗಳು 5ರಷ್ಟು ಮತಗಳನ್ನ ಪಡೆಯುತ್ತೆ ಅಂತಕ್ಕಂಥ ವರದಿಯನ್ನ ನೀಡಿದೆ. ಇನ್ನು ಲಿಂಗವಾರು ನೋಡೋದಾದ್ರೆ ಪುರುಷ ಮತದಾರರು ಯಾವ ಪಕ್ಷಕ್ಕೆ ಎಷ್ಟು ಶೇಕಡ ಮತವನ್ನ ಚಲಾಯಿಸ್ತಾರೆ ಅಂತಕ್ಕಂಥ ಪ್ರಶ್ನೆಗೆ ಬಿಜೆಪಿ ಹಾಗೂ ಜೆಡಿಎಸ್ಗೆ ಶೇಕಡ 57ರಷ್ಟು ಪುರುಷ ಮತದಾರರು ಮತವನ್ನ ಚಲಾಯಿಸಿದ್ರೆ ಕಾಂಗ್ರೆಸ್ಗೆ ಕೇವಲ ಶೇಕಡ 37ರಷ್ಟು ಮತಗಳನ್ನ ಪುರುಷರು ಚಲಾಯಿಸ್ತಾರೆ ಅಂತಕ್ಕಂಥ ವರದಿಯನ್ನು ನೀಡಿದ್ದು, ಇನ್ನಿತರೆ ಪಕ್ಷಗಳಿಗೆ ಶೇಕಡ 6ರಷ್ಟು ಪುರುಷ ಮತಗಳು ಹೋಗ್ತವೆ ಅಂತಕ್ಕಂಥ ವರದಿಯನ್ನ ನೀಡಿದೆ. ಅದೇ ರೀತಿ ಮಹಿಳೆಯರ ವಿಷಯಕ್ಕೆ ಬಂದ್ರೆ ಬಿಜೆಪಿ ಜೆಡಿಎಸ್ಗೆ ಮಹಿಳೆಯರು ಶೇಕಡ 52ರಷ್ಟು ಮತಗಳನ್ನ ಚಲಾಯಿಸ್ತಾರೆ, ಕಾಂಗ್ರೆಸ್ಗೆ ಶೇಕಡ 42ರಷ್ಟು ಮತಗಳನ್ನ ಚಲಾಯಿಸ್ತಾರೆ. ಹಾಗೆ ಇತರೆ ಪಕ್ಷಗಳಿಗೆ ಶೇಕಡ 6ರಷ್ಟು ಮತಗಳು ಮಹಿಳೆಯರಿಂದ ದೊರಕ್ತವೆ ಅಂತಕ್ಕಂಥ ಮಾಹಿತಿಯನ್ನ ನೀಡಿದ್ದು, ಕಾಂಗ್ರೆಸ್ ನಂಬಿಕೊಂಡಿರ್ತಕ್ಕಂಥ ಈ ಒಂದು ಗ್ಯಾರಂಟಿ ಇಲ್ಲಿ ವಿಫಲ ಆಗಿದೆ ಅಂತಕ್ಕಂಥ ಒಂದು ವರದಿಯನ್ನ ಈ ಸಂಸ್ಥೆ ಬಹಿರಂಗಗೊಳಿಸಿದೆ. ಹಾಗೇನೆ ಜಾತಿವಾರು ಒಂದು ಶೇಕಡ ಮತಗಳನ್ನ ನೋಡೋದಾದ್ರೆ ಮೊದಲು ಪರಿಶಿಷ್ಟ ಪಂಗಡ ಅಂದ್ರೆ ST ಬಿಜೆಪಿ ಹಾಗೂ ಜೆಡಿಎಸ್ಗೆ ಶೇಕಡ 52ರಷ್ಟು ಮತಗಳನ್ನ ಚಲಾಯಿಸಿದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಶೇಕಡ 43ರಷ್ಟು ಮತಗಳನ್ನ ST ಜನಾಂಗ ಚಲಾಯಿಸುತ್ತೆ. ಅದೇ ರೀತಿ ಇತರೆ ಪಕ್ಷಗಳಿಗೆ ಶೇಕಡ 6ರಷ್ಟು ಮತಗಳನ್ನು ನೀಡುತ್ತೆ ಅಂತಕ್ಕಂಥ ವರದಿಯನ್ನ ಈ ಸಂಸ್ಥೆ ಬಹಿರಂಗಗೊಳಿಸಿದೆ. ಹಾಗೇನೆ DK ಶಿವಕುಮಾರ್ ಏನಿದ್ದಾರೆ ಉಪಮುಖ್ಯಮಂತ್ರಿ, ಅವರ ಸ್ವಂತ ಜಾತಿಯಾಗಿರ್ತಕ್ಕಂಥ ಒಕ್ಕಲಿಗ ಸಮುದಾಯ ಕೂಡ ಬಿಜೆಪಿ ಹಾಗೂ ಜೆಡಿಎಸ್ಗೆ ಶೇಕಡ 52ರಷ್ಟು ಮತಗಳನ್ನ ಚಲಾಯಿಸಿದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಕೇವಲ 41ರಷ್ಟು ಶೇಕಡ ಮತಗಳನ್ನ ಚಲಾಯಿಸುತ್ತೆ. ಇತರ ಪಕ್ಷಗಳಿಗೆ ಶೇಕಡ 7ರಷ್ಟು ಮತಗಳನ್ನ ಒಕ್ಕಲಿಗ ಸಮುದಾಯ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ನೀಡುತ್ತೆ ಅಂತಕ್ಕಂಥ ಒಂದು ವರದಿಯನ್ನ ಈ ಸಂಸ್ಥೆ ನೀಡಿದೆ. ಹಾಗೇನೆ ಇತರ ಹಿಂದುಳಿದ ವರ್ಗಗಳಿಂದ ಅಂದ್ರೆ OBCಯಿಂದ ಬಿಜೆಪಿ ಹಾಗೂ ಜೆಡಿಎಸ್ಗೆ ಅತಿ ಹೆಚ್ಚು ಅಂದ್ರೆ ಶೇಕಡ 61ರಷ್ಟು ಮತಗಳು ಚಲಾವಣೆಯಾದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಕೇವಲ ಶೇಕಡ 34ರಷ್ಟು ಮತಗಳನ್ನ OBC ಕ್ಯಾಸ್ಟ್ ಇಂದ ಬರ್ತವೆ ಅಂತಕ್ಕಂಥ ವರದಿಯನ್ನ ನೀಡಿದ್ದು, ಈ ಒಂದು OBCಯಿಂದ ಇತರೆ ಪಕ್ಷಗಳಿಗೆ ಶೇಕಡ 5ರಷ್ಟು ಮತಗಳು ಚಲಾವಣೆ ಆಗ್ತವೆ ಅಂತಕ್ಕಂಥ ಒಂದು ಸುದ್ದಿಯನ್ನ ಈ ಸಂಸ್ಥೆ ಬಹಿರಂಗಗೊಳಿಸಿದೆ. ಹಾಗೇನೆ ರಾಜ್ಯದ ಮತ್ತೊಂದು ಪ್ರಮುಖ ಜಾತಿಯಾಗಿರ್ತಕ್ಕಂಥ ಸಾಮಾನ್ಯ ವರ್ಗ ಜನರಲ್ ಕ್ಯಾಟಗರಿಯಿಂದ ಬಿಜೆಪಿ ಹಾಗೂ ಜೆಡಿಎಸ್ಗೆ ಶೇಕಡ 59ರಷ್ಟು ಮತಗಳು ಲಭ್ಯವಾದರೆ ಕಾಂಗ್ರೆಸ್ ಸಾಮಾನ್ಯ ಮತದಾರರಲ್ಲಿ ಕೇವಲ ಶೇಕಡ 35ರಷ್ಟು ಮತಗಳನ್ನ ಪಡೆಯೋದ್ರಲ್ಲಿ ಶಕ್ತವಾಗುತ್ತೆ ಅಂತಕ್ಕಂಥ ವರದಿಯನ್ನ ನೀಡಿದ್ದು, ಸಾಮಾನ್ಯ ಮತದಾರರಿಂದ ಇತರೆ ಪಕ್ಷಗಳಿಗೆ ಶೇಕಡ 6ರಷ್ಟು ಮತಗಳು ಚಲಾವಣೆ ಆಗ್ತವೆ ಅಂತ ವರದಿಯನ್ನ ನೀಡಿದೆ. ಅದೇ ರೀತಿ SC ಪರಿಶಿಷ್ಟ ಪಂಗಡದಿಂದ ಬಿಜೆಪಿ ಹಾಗೂ ಜೆಡಿಎಸ್ಗೆ ಶೇಕಡ 45ರಷ್ಟು ಮತಗಳು ದೊರಕಿದ್ದರೆ ಕಾಂಗ್ರೆಸ್ಗೆ ಶೇಕಡ 47ರಷ್ಟು ಮತಗಳು ದೊರೆಯುತ್ತವೆ ಹಾಗೂ ಇತರೆ ಪಕ್ಷಗಳಿಗೆ ಶೇಕಡ 8ರಷ್ಟು ಮತಗಳು ಚಲಾವಣೆ ಆಗ್ತವೆ ಅಂತಕ್ಕಂಥ ವರದಿಯನ್ನ ಈ ಸಂಸ್ಥೆ ನೀಡಿದೆ. ಹಾಗೇನೆ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಅಲ್ಪಸಂಖ್ಯಾತ ಮತಗಳು, ಅದರಲ್ಲೂ ಕೂಡ ಮುಸ್ಲಿಂ ಮತಗಳಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಅತ್ಯಂತ ಆಶ್ಚರ್ಯಕರ ರೀತಿಯಲ್ಲಿ 14% ಮತಗಳನ್ನ ಪಡೆದರೆ ಕಾಂಗ್ರೆಸ್ ಶೇಕಡ 81ರಷ್ಟು ಮತಗಳನ್ನ ಈ ಒಂದು ಸಮುದಾಯದಿಂದ ಪಡೆಯೋದಿದೆ. ಅದೇ ರೀತಿ ಇತರರಿಗೆ ಶೇಕಡ
5ರಷ್ಟು ಮತಗಳನ್ನ ಈ ಮುಸ್ಲಿಂ ಸಮುದಾಯ ಚಲಾಯಿಸುತ್ತೆ ಅಂತಕ್ಕಂಥ ವರದಿಯನ್ನ ನೀಡಿದೆ. ಮುಖ್ಯವಾಗಿ BY ವಿಜಯೇಂದ್ರ ಏನು ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿದ್ದಾರೆ, ಆ ಒಂದು ಲಿಂಗಾಯತ ಸಮುದಾಯಕ್ಕೆ ಸೇರಿದವರಾಗಿರ್ತಕ್ಕಂಥ BY ವಿಜಯೇಂದ್ರ ಅವರ ಲಿಂಗಾಯತ ಸಮುದಾಯ ಬಿಜೆಪಿ ಹಾಗೂ JDSಗೆ 67% ಮತಗಳನ್ನ ಚಲಾಯಿಸಿದರೆ, ಕಾಂಗ್ರೆಸ್ಗೆ ಲಿಂಗಾಯತ ಮತದಾರರ ಕೇವಲ 28% ಮತಗಳನ್ನ ಚಲಾಯಿಸ್ತಾನೆ ಅಂತಕ್ಕಂಥ ಒಂದು ಸುದ್ದಿಯನ್ನ ಈ ಸಂಸ್ಥೆ ಕೊಟ್ಟಿದೆ. ಅದೇ ರೀತಿ ಇತರರಿಗೆ 5% ಮತಗಳು ಲಿಂಗಾಯತ ಮತಗಳಿಂದ ಬರಲಿದೆ. ಹಾಗೇನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಏನು ಜಾತಿಯಾಗಿರ್ತಕ್ಕಂಥ ಕುರುಬ ಸಮುದಾಯದಿಂದ ಬಿಜೆಪಿ ಅತ್ಯಂತ ಆಶ್ಚರ್ಯಕರ ರೀತಿಯಲ್ಲಿ ಬಿಜೆಪಿ JDS 44% ಮತಗಳನ್ನ ಪಡೆದರೆ, ಕಾಂಗ್ರೆಸ್ ಕೇವಲ 50% ಮತಗಳನ್ನ ಪಡೆಯುತ್ತೆ. ಅದೇ ರೀತಿ ಇತರೆ ಪಕ್ಷಗಳಿಗೆ ಕುರುಬ ಮತದಾರರು 6% ಮತಗಳನ್ನ ಚಲಾಯಿಸ್ತಾರೆ ಅಂತಕ್ಕಂಥ ಈ ಒಂದು ವರದಿಯನ್ನ ನೀಡಿದೆ. ಒಟ್ಟಲ್ಲಿ ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳ ಪೈಕಿ ಬಿಜೆಪಿ ಹಾಗೂ JDS ಸರಿಸುಮಾರು 56%ಕ್ಕೂ ಹೆಚ್ಚು ಮತಗಳನ್ನ ಪಡೆಯೋದ್ರ ಮೂಲಕ 28 ಲೋಕಸಭಾ ಕ್ಷೇತ್ರಗಳ ಪೈಕಿ ಬಿಜೆಪಿ ಹಾಗೂ JDS ಮೈತ್ರಿಕೂಟದ ಪಕ್ಷಗಳು ದೊಡ್ಡ ಕಮಾಲನ್ನ ಮಾಡ್ತವೆ. ಆ ಮೂಲಕ ಕರ್ನಾಟಕದ 25 ಲೋಕಸಭಾ ಕ್ಷೇತ್ರಗಳನ್ನ ಬಿಜೆಪಿ ಹಾಗೂ JDS ಮೈತ್ರಿಕೂಟದ ಪಕ್ಷಗಳು ಈ ಬಾರಿಯೂ ಕೂಡ ಗೆಲ್ತವೆ ಅಂತಕ್ಕಂಥ ಒಂದು ಸ್ಪಷ್ಟ ಒಂದು ವರದಿಯನ್ನ ಅಂಕಿ ಸಂಖ್ಯೆಯ ಸಮೇತ ಈ ಸಂಸ್ಥೆ ಬಹಿರಂಗಗೊಳಿಸಿದ್ದು, 20 ಲೋಕಸಭಾ ಕ್ಷೇತ್ರಗಳನ್ನ ಗೆಲ್ಲಬೇಕು ಅಂತಕ್ಕಂಥ ಗುರಿಯನ್ನಿಟ್ಟುಕೊಂಡಿರ್ತಕ್ಕಂಥ ಕರ್ನಾಟಕದ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷಕ್ಕೆ ಕೇವಲ 3 ಸ್ಥಾನಗಳು ಲಭ್ಯವಾಗುತ್ತೆ ಅಂತಕ್ಕಂಥ ವರದಿಯನ್ನ ಈ ಒಂದು PMark ಸರ್ವೆ ಸಂಸ್ಥೆ ನೀಡೋದ್ರ ಮೂಲಕ ಇದೀಗ ಮತ್ತೊಮ್ಮೆ ನರೇಂದ್ರ ಮೋದಿ ಅವರ ಕರ್ನಾಟಕದಲ್ಲಿ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡುತ್ತೆ ಅಂತಕ್ಕಂಥ ಒಂದು ವರದಿಯನ್ನ ನೀಡಿದೆ. ಆ ಮೂಲಕ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರಕ್ಕೆ ಹಾಗೂ ಕಾಂಗ್ರೆಸ್ ಪಕ್ಷಕ್ಕೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ತೀವ್ರ ಮುಜುಗರ ಉಂಟಾಗುತ್ತೆ ಅಂತಕ್ಕಂಥ ಒಂದು ವರದಿಯನ್ನ ಈ ಸಂಸ್ಥೆ ನೀಡೋದ್ರ ಮೂಲಕ ಏನು ಗ್ಯಾರಂಟಿ ಬಗೆಗಳನ್ನ ನಂಬಿಕೊಂಡು ಮುಂಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚು ಸ್ಥಾನಗಳನ್ನ ಗೆಲ್ಲಬಹುದು ಅಂತಕ್ಕಂಥ ನಿರೀಕ್ಷೆಯಲ್ಲಿರುವ ಕಾಂಗ್ರೆಸ್ಗೆ ಗ್ಯಾರಂಟಿ ಈ ಬಾರಿ ವರ್ಕೌಟ್ ಆಗೋದಿಲ್ಲ. ಅದರ ಬದಲಾಗಿ ರಾಮ ಮಂದಿರ ಹಾಗೂ ಮೋದಿಜಿಯವರ ಅಲೆ ಇನ್ನಿತರ ಕೇಂದ್ರ ಸರ್ಕಾರವ ಒಂದು ಅನೇಕ ಅಭಿವೃದ್ಧಿ ಕಾರ್ಯಗಳನ್ನ ಕರ್ನಾಟಕ ಜನ ಮೆಚ್ಚಿಕೊಂಡಿದ್ದಾರೆ. ಆ ಮೂಲಕ ಬಿಜೆಪಿ ಹಾಗೂ JDS ಮೈತ್ರಿಕೂಟಕ್ಕೆ ಸ್ಪಷ್ಟವಾದ ಮುನ್ನಡೆಯನ್ನ ಕರ್ನಾಟಕದಲ್ಲಿ ಕೊಡಲಿದ್ದಾರೆ ಅಂತಕ್ಕಂಥ ಒಂದು ವರದಿಯನ್ನ ಈ ಸಂಸ್ಥೆ ನೀಡಿದೆ. ಈ ಮೂಲಕ ಸುಮಾರು 15-20 ಸ್ಥಾನಗಳನ್ನ ಗೆಲ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಿರುವ ಕಾಂಗ್ರೆಸ್ಗೆ ಖಂಡಿತವಾಗ್ಲೂ ಕೂಡ ಈ ಒಂದು ಸರ್ವೆ ಸಂಸ್ಥೆಯ ವರದಿಯ ಪ್ರಕಾರ ದೊಡ್ಡ ಮುಖಭಂಗ ಆಗೋದ್ರಲ್ಲಿ ಯಾವುದೇ ಒಂದು ಸಂಶಯ ಇಲ್ಲ ಅಂತಕ್ಕಂಥದ್ದು ಈ ಒಂದು ವರದಿಯಿಂದ ಬಹಿರಂಗಗೊಂಡಂತಾಗಿದೆ. ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ಈ ವಿಡಿಯೋ. ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದೇ ರೀತಿ ನೀವೇನು ನನ್ನ ಇಟ್ಕೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ. ಶುಭ ದಿನ. ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.